ಮೇಡಮ್ ಈಗ ಆಯ್ತು ಆರೋಪಗಳಿಗೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ರಿ. ಈಗ ರಾಘವೇಂದ್ರ ಅವ್ರ ಮೂಲಕ ಇಲ್ಲಿಂದ ಕಿಡ್ನಾಪ್ ಮಾಡಿದ್ರು ರೇಣುಕಾಸ್ವಾಮಿ ಅವ್ರನ್ನ ಅಂತ ಹೇಳ್ತಾರೆ. ಅಲ್ಲ ನಾನು ಹೇಳೋದು, ಯಾಕಂದ್ರೆ ಅದಕ್ಕೆ ಸಾಕ್ಷಿಗಳು ಕೂಡ ಸಿಕ್ಕಿದೆ ಈಗಾಗ್ಲೇ. ವಕೀಲರನ್ನ ಏನಾದ್ರು ಇಟ್ರ ನೀವು ಅಂತ? ಇಲ್ಲ ಸರ್, ಮನೆಗೆ ರೇಷನ್ ಇಲ್ಲ ಸರ್, ತಿನ್ನಕ್ಕೆ ಇಲ್ಲ ಸರ್. ಮಗಳನ್ನ ಸ್ಕೂಲಿಗೆ ಬಿಡ್ಬೇಕಾರೆ ಯಾರೋ ಮನೆ ಬಿಟ್ಟು ಅಲ್ಲಿ ಹತ್ರ ಆಗುತ್ತೆ ಅಂತ ಬಿಡಿಸ್ತಿದ್ದೀನಿ ಸರ್. ನನ್ನ ತಾಯಿ ನನ್ಗೆ ಈ ಸದ್ಯಕ್ಕೆ ಊಟಕ್ಕೆ ಅದಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ ಸರ್, ಅಷ್ಟೇ. ಮನೆಯಲ್ಲಿ ಯಾರಿದ್ರಿ? ರಾಘವೇಂದ್ರ ಅವ್ರು ಏನ್ ಕೆಲಸ ಮಾಡ್ತಾ ಇದ್ರು ಅಂತ? ನಾನು, ನನ್ನ ಮಗಳು, ನನ್ನ ಗಂಡ ಅಷ್ಟೇ ಸರ್. ನಮ್ಮ ಮನೆಯವರು ಆಗ್ಲೇ ನಾವು ಒಂದು ವಾರದಿಂದ ಅಷ್ಟೇ ಬರ್ತಿರೋದು ಸರ್. ಅವ್ರು ಹೊರಗಡೆ ಅಡ್ಡಾಡ್ಕೊಂಡು ಅಲ್ಲಿ ಇದ್ರು ಸರ್. ಅವ್ರು ನನಗೇನು ತಂದಾಕಿಲ್ಲ ಸರ್. ನಾನು ನನ್ನ ಪಾರ್ಲರ್ ದುಡಿಮೆಗೆ ನನ್ನ ಇದರಲ್ಲಿ ನಾನು ಬದುಕೊಂಡು ಅವ್ರು ಕೊಟ್ಟರು ಬಿಡ್ಲಿ, ಏನು ಮಗಳಿಗೆ ತಂದೆ ಆಗಿ ಸಮಾಜಕ್ಕೆ ನನಗೆ ಗಂಡನಾಗಿರ್ಲಿ ಅಂತ ಎಷ್ಟೇ ಬಯಸಿರೋದು ಸರ್. ನಾನು ದುಡ್ಡು ಬಯಸಿಲ್ಲ, ಏನು ಬಯಸಿಲ್ಲ ಸರ್. ಈಗ ಅಭಿಮಾನಕ್ಕೆ ಹೋದ್ರು, ಈಗ ಅಭಿಮಾನಕ್ಕೋ ಒಂದು ಫೋಟೋಗೋ ಸಾಕಷ್ಟು ಜನ ಹೋಗ್ತಾರೆ. ಈಗ ಜಿಲ್ಲಾಧ್ಯಕ್ಷರು ದರ್ಶನ್ ಅವರ ಮೇಲಿನ ಅಭಿಮಾನನೋ ಹೋದ್ರು. ಈಗ ಯಾರು ದಿಕ್ಕು ಮತ್ತೆ ನಿಮ್ಗೆ? ಅದೇ ಸರ್ ಕೇಳಬೇಕು, ಅದೇ ಕೇಳಬೇಕು ಸರ್. ಹೋಗಿದ್ದಾನೆ ಸರ್, ಹೋಗಿದ್ದಾರೆ. ನಾವಿಲ್ಲಿ ಎಷ್ಟು ಕಷ್ಟ ಅನುಭವಿಸ್ತಿದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಯಾಕೆ ಈ ಪ್ರಶ್ನೆನ ಕೇಳ್ತಿದೀನಿ ಅಂದ್ರೆ, ಸಾಕಷ್ಟು ಜನ ಇದಾರೆ ಇದೇ ರೀತಿ ಅಭಿಮಾನದಲ್ಲೋ ಅಂಧಾಭಿಮಾನದಲ್ಲೋ ಇರುವಂತವ್ರು. ಅವ್ರಿಗೊಂದು ಪಾಠ ಆಗ್ಬೇಕು ನಿಮ್ ಪರಿಸ್ಥಿತಿ. ಸರ್ ಆಗ್ಬೇಕು ಸರ್, ಒಪ್ಕೊಂತೀನಿ. ಯಾರು ಕೊಲೆ ಮಾಡ್ತಾರೆ ಅಂದ ತಕ್ಷಣ ಯಾರು ಕರ್ಕೊಂಡು ಹೋಗಲ್ಲ ಸರ್. ಹೌದಾ ಸರ್? ಈಗ ಕೊಲೆ ಮಾಡ್ತಿದ್ದೀನಿ ಕರ್ಕೊಂಬರಪ್ಪ ಅಂದ್ರೆ ಯಾರು ಕರ್ಕೊಂಡು ಹೋಗಲ್ಲ ಸರ್. ಬೇಕಿದ್ರೆ ಇಲ್ಲೇ ಮಾಡ್ಕೊಳಪ್ಪ ನೀನ್ ಕೊಲೆ ಅಂತಾರೆ. ಯಾಕಂದ್ರೆ ಕರ್ಕೊಂಡು ಹೋದವ್ರ ಮೇಲೆ ಬರುತ್ತೆ ಅಂತ ಅವ್ರಿಗೆ ಇರೋಲ್ವಾ ಸರ್? ತೀರಾ ಅವ್ರಿಗೆ ಬುದ್ಧಿ ಇಲ್ವಾ ಸರ್? ಯಾಕೆ ಕರ್ಕೊಂಡು ಹೋಗ್ತಾರೆ ಸರ್? ಕರ್ಕೊಂಬ ಅಂತ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ ಸರ್. ಕರ್ಕೊಂಡು ಹೋಗಿರ್ಬೋದು, ಅಲ್ಲಿ ಏನಾಗೈತೆ ಗೊತ್ತಿಲ್ಲ ಸರ್. ನಮ್ಮ ಮನೆಯವರು ನನ್ನ ಹತ್ರ ಮಾತಾಡಿಲ್ಲ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.